ನಮಸ್ಕಾರ ಗುರು, ಮತ್ತೊಂದು ಕಾರ್ ರಿವ್ಯೂ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಮೋಸ್ಟ್ ಅಂಡರ್ ರೇಟೆಡ್ ಕಾರ್ನ ರಿವ್ಯೂ ಮಾಡ್ತಾ ಇದ್ದೀವಿ. ಅಂಡರ್ ರೇಟೆಡ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಈ ಕಾರು ಸುಮಾರು ಟೈಮಿಂದನೇ ಇತ್ತು, ಇವಾಗಿಲ್ಲ. ಆದರೆ ಇದಕ್ಕೆ ಏನು ವ್ಯಾಲ್ಯೂ ಸಿಗಬೇಕು ಆ ವ್ಯಾಲ್ಯೂ ಖಂಡಿತವಾಗ್ಲೂ ಸಿಕ್ಕಿಲ್ಲ ಅಂತ ನಾನು ಹೇಳ್ತೀನಿ. ಈ ಕಾರು ಬೇರೆ ಯಾವುದೂ ಅಲ್ಲ, ನಮ್ಮ ವೆರಿ ಓನ್ ಫೋರ್ಡ್ ಫಿಗೋ 1.5 ಲೀಟರ್ ಟರ್ಬೋ ಡೀಸೆಲ್ ವೇರಿಯಂಟು. ಫೋರ್ಡು ಇಂಡಿಯಾಗೆ 2010 ಒಂದು ಫಿಗೋ ಅಂತ ಹೇಳುವಂಥ ಈ ಮಾಡೆಲ್ನ ತಗೊಂಡ್ಬಂತು. ಆದಮೇಲೆ ಸ್ವಲ್ಪ ಅಪ್ಡೇಟ್ಸ್ ಎಲ್ಲ ಬಂತು. ಸ್ಪೆಷಲಿ 2016 ನಮ್ಮ ಈ ವೇರಿಯಂಟ್ ಏನಿದೆ ಅಲ್ಲ, ಇದು ಆ್ಯಕ್ಚುಲಿ ಲೇಟೆಸ್ಟ್ ವೇರಿಯಂಟು. ನಿಮಗೆ ಇವರು ಕೊಟ್ಟಿರೋವಂಥ ಈ ಗ್ರಿಲ್ಸೇ ಇರ್ಬೋದು, ಓವರಾಲ್ ಒಂದು ಪ್ರಾಪರ್ ಚೇಂಜಸ್ನ ತೊಗೊಂಬಂದರು. ಇಂಜಿನ್ ಇರ್ಬೋದು ಅಥವಾ ಆ ಗಾಡಿದು ಗ್ರೌಂಡ್ ಕ್ಲಿಯರೆನ್ಸು ಸುಮಾರು ಚೇಂಜಸ್ನ ತಂದರು 2016. ಇದು ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಕಾರ್ಸು. ಯು ಕ್ಯಾನ್ ಟ್ರಸ್ಟ್ ಟ್ರಿಪಲ್ ರಶ್ ಅಲ್ವಾ? ನಿಮಗೆ ಟ್ರಿಪಲ್ ರಶ್ ಅಂದರೆ ಹೆಂಗೆ ಅಂತ ಗೊತ್ತು ನನ್ನ ರೈಡಿಂಗಿಂದ. ಸೊ ನಾನು ಡ್ರೈವಿಂಗಿಗೆ ಹೋಗ್ಬೇಕಂತ ಹೇಳಿದ್ರು ಕಾರನ್ನ ಸುಮ್ಮನೆ ಯಾವುದೋ ಒಂದು ಸೆಲೆಕ್ಟ್ ಮಾಡಿರೋದಿಲ್ಲ. ನಿಮಗೆ ಗೊತ್ತು, ನಾನು ಒಂದೊಳ್ಳೆ ಪರ್ಫಾರ್ಮೆನ್ಸ್ ಇರೋವಂಥ ಕಾರ್ನೇ ಚೂಸ್ ಮಾಡಿರ್ತೀನಿ ಅಂತ. ಸುಮಾರು ಜನ ಕ್ವಶನ್ಸ್ ಕೂಡ ಮಾಡಿದ್ದೀರಾ, ಬ್ರೋ ನೀವು ಬೈಕ್ಸ್ನ ಅಪ್ಡೇಟ್ ಮಾಡಿದ್ದೀರಾ, ಕಾರ್ನ ಯಾಕೆ ನೀವು ಅಪ್ಡೇಟ್ ಮಾಡಿಲ್ಲ ಅಂತ. ಐ ವಿಲ್ ಟೆಲ್ ಯು ಗೈಸ್. ಫಸ್ಟ್ ಥಿಂಗ್, ನಾನು ಈ ಕಾರ್ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ, ಇದರಲ್ಲಿ 1.5 ಲೀಟರ್ ಟರ್ಬೋ ಡೀಸೆಲ್ ಇಂಜಿನ್ ಬರುತ್ತೆ. ಸೊ ಇದು 1500cc ಕಾರುಗಳು ಸುಮ್ಮನೆ ಅಲ್ಲ, ಅದಲ್ದೇ ಟರ್ಬೋ ಇದೆ. 210 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಗುರು ಈ ಕಾರು. ಎಲ್ಲಿದ್ದೀರಾ ನೀವು? ನಾವು 2016 ಆಲ್ಮೋಸ್ಟ್ ಇನ್ನೊಂದು 2 ಮಂತ್ಸ್ ಆದರೆ ಇದಕ್ಕೆ 9 ವರ್ಷ ಆಗುತ್ತೆ ಅಂತ ಒಂದು ಬ್ಯೂಟಿಫುಲ್ ಕಾರ್ ಇದು. ಸೊ ಇವೆಲ್ಲ ಡ್ರೈವಿಂಗ್ ಎಕ್ಸ್ಪೀರಿಯನ್ಸು, ಕಾರ್ದು ಪವರ್ ಏನಿದೆ ಆಮೇಲೆ ಮಾತಾಡೋಣ. ಫಸ್ಟು ಗಾಡಿದು ಲುಕ್ಸ್ ನೋಡೋಣ. ನಮ್ಮ ಹತ್ರ ಇರೋವಂಥದ್ದು ಟ್ರೆಂಡ್ ಅನ್ನೋ ಮಾಡಲು ಟಾಪ್ ಎಂಡ್ಗಿಂತ ಒಂದು ವೇರಿಯಂಟು ಕಡಿಮೆ ಇದು. ಸೊ ನೀವು ನೋಡ್ತಿರ್ಬೋದು, ಇಲ್ಲೆಲ್ಲ ಕ್ರೋಮ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಈ ಗ್ರಿಲ್ದು ಡಿಸೈನ್ ಕೂಡ ಅಷ್ಟೇ ಬರ್ತಾ ಬರ್ತಾ ಬೇರೆ ಮಾಡೆಲ್ಸಲ್ಲಿ ಎಲ್ಲ ಅಪ್ಡೇಟ್ಸ್ ಆಗಿ ಚೇಂಜ್ ಆಗ್ತಾ ಬೇರೆ ಬೇರೆ ಥರ ಬಂದಿತ್ತು. ಇನ್ನೊಂದು ಈ ಕಾರಲ್ಲಿ ತುಂಬ ಹೈಲೈಟ್ ಆಗ್ತಾ ಇದ್ದಿದ್ದು ಈ ಪರ್ಟಿಕ್ಯುಲರ್ ವೇರಿಯಂಟ್ ಬಂದಾಗ ಏನಂತ ಹೇಳಿದ್ರೆ, ಈ ಗ್ರಿಲ್ದು ಡಿಸೈನು. ಆ್ಯಕ್ಚುಲಿ ಆಸ್ಟನ್ ಮಾರ್ಟಿನ್ ಕಾರ್ಸ್ ನಿಮಗೆ ಗೊತ್ತಿರುತ್ತೆ, ಅದ್ರದ್ದು ಗ್ರಿಲ್ದು ಡಿಸೈನು ಇದೇ ಶೇಪು ಬರುತ್ತೆ ಜನರಲಿ ಎಲ್ಲ ಕಾರ್ಸಲ್ಲೂ. ಹಾಗಾಗಿ ಫೋರ್ಡ್ ಅವರು ಈ ಕಾರ್ನ ತಂದು ಈ ಡಿಸೈನ್ನ ಬಿಟ್ಟಾಗ ಗ್ರಿಲ್ಲು ಆಸ್ಟನ್ ಮಾರ್ಟಿನ್ದು ಕಾಪಿ ಅಂತ ಹೇಳಿ ಹೇಳ್ತಾಯಿದ್ರು. ಬಟ್ ದಿಸ್ ಲುಕ್ ಗೇವ್ ಇಟ್ ಎ ಯೂನಿಕ್ ಆ್ಯಂಡ್ ಡಿಫ್ರೆಂಟ್ ಲುಕ್. ಇದು ಇಲ್ಲಿ ಫಾಗ್ ಲ್ಯಾಂಪ್ ಇದೆ, ಹೆಡ್ಲೈಟ್ಸ್ ಬರುತ್ತೆ. ಇದರಲ್ಲಿ ನಮ್ಮ ಮಾಡೆಲಲ್ಲಿ ಪ್ರಾಜೆಕ್ಟರ್ ಹೆಡ್ಲೈಟ್ಸ್ ಇವೆಲ್ಲ ಏನಿಲ್ಲ, ಬಟ್ ಹೆಡ್ಲೈಟ್ಸು ಪ್ರಾಪರ್ ವಿಸಿಬಿಲಿಟಿ ಇದೆ, ಚೆನ್ನಾಗಿದೆ ಹೆಡ್ಲೈಟ್ಸು. ಆಮೇಲೆ ನಿಮಗೆ ಇಲ್ಲಿ ಫೋರ್ಡ್ದು ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ. ಇನ್ನು ಸೈಡ್ ಪ್ರೊಫೈಲಿಂದ ಹಾಟ್ ಹ್ಯಾಚ್ ಹೇಗೆ ಕಾಣಬೇಕು ಒಂದು ಆ ಥರ ಕಾಣುತ್ತೆ. ಇದು ಸಗದಾಗಿದೆ. ವೀಲ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ಇದರಲ್ಲಿ ಅಲಾಯ್ಸ್ ಎಲ್ಲ ಏನೂ ಬರೋದಿಲ್ಲ, ವೀಲ್ ಕ್ಯಾಪ್ ಕೊಡ್ತಾನೆ ಈ ಥರದ್ದು. ಅದಲ್ಲದೆ ಇದು 14 ಇಂಚ್ ವೀಲ್ಸ್ ಬರುತ್ತೆ. ನಾನು ಟೈರ್ಸು ಸ್ವಲ್ಪ ಅಪ್ಸೈಸ್ ಮಾಡಿದ್ದೀನಿ. ಸ್ಟಾಕಲ್ಲಿ 175 ಬರುತ್ತೆ. ಇದರಲ್ಲಿ ಸ್ಟಾಕಲ್ಲಿ MRF ಟೈರ್ಸ್ ಬರೋದು. ನಾನಿವಾಗ ಯಾಕೋ ಮಾಮ ಟೈರ್ಸ್ ಹಾಕಿದ್ದೀನಿ. ಏನೋ ಯಾಕೋ ಮಾಮ ಅಂದರೆ ಯಾವುದು ಅಂತ ಹೇಳಿ. ಇನ್ನು ಗಾಡಿದು ಗ್ರೌಂಡ್ ಕ್ಲಿಯರೆನ್ಸು ನೀವು ನೋಡಬೇಕಂತ ಹೇಳಿದ್ರೆ ಇದು 174 174 mm ಬರುತ್ತೆ. ಇಟ್ಸ್ ವೆರಿ ಡೀಸೆಂಟ್ ಆ್ಯಕ್ಚುಲಿ. ನೀವು ಹಿಂಗೆಲ್ಲ ಎಲ್ಲರ ಜನರಲಿ ಓಡಾಡಬೇಕಾದ್ರೆ ಎಲ್ಲೂ ಟಚ್ ಆಗೋದಿಲ್ಲ. ಬಟ್ ಗಾಡಿಯಲ್ಲಿ ಫುಲ್ ಇದ್ದಾರೆ ಅಂತ ಹೇಳಿದ್ರೆ ಕೆಲವು ಕಡೆ ಸಖತ್ ಫಾಸ್ಟಾಗಿ ಹೋಗೋಕ್ಕಾಗಲ್ಲ. ನೀವು ಹಂಸು ತುಂಬ ದೊಡ್ಡದಿದೆ ಅಂತ ಹೇಳಿದ್ರೆ ಸ್ಲೋ ಮಾಡಿ ಹೋದರೆ ಇಟ್ ಈಸ್ ಬೆಟರ್. ಇನ್ನು ಗಾಡಿನ ನೀವು ಇನ್ನೇನು ನೋಡ್ತೀರಾ ಅಂತ ಹೇಳಿದ್ರೆ, ಟೈಲ್ ಲ್ಯಾಂಪ್ಸು ಆ ಕಡೆ ಇಲ್ಲೊಂದು ಲ್ಯಾಂಪ್ ಬರುತ್ತೆ ಹಿಂದೆದು. ಆಮೇಲೆ ಇಲ್ಲಿ ಫೋರ್ಡ್ ಬ್ರ್ಯಾಂಡಿಂಗು ಫಿಗೋ ಅಂತ ಕೊಟ್ಟಿದ್ದಾರೆ, ಇಲ್ಲಿ TDCI ಅಂತ ಬಂದಿದೆ. ಸೊ ಡೀಸೆಲ್ ವೇರಿಯಂಟಿಗೆ ಅಷ್ಟೇ ಇದು ಬರೋದು. ಹಿಂದೆ ಒಂದು ಸಲ ನಾನು ನಿಮಗೆ ಬೂಟ್ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಎಸ್, ಕೀಯಲ್ಲೇ ಕೊಟ್ಟಿದ್ದಾರೆ ಬೂಟ್ ಓಪನ್ ಮಾಡೋದಕ್ಕೆ. ಸೊ ಬೂಟ್ ಓಪನ್ ಮಾಡಿದ್ರೆ ನೋಡಿ, ಒಂದು ಪಾರ್ಸಲ್ ಟ್ರೇ ಇದೆ ಈ ಥರ. ಹಿಂದೆ ಇಲ್ಲಿ ಏನಿದೆ ಅಲ್ಲ, ಡೀಸೆಂಟ್ ಇನಫ್ ಸ್ಪೇಸ್. ಒಂದು ಫ್ಯಾಮಿಲಿ ಎಲ್ಲರೂ ಹೋಗ್ತೀರಾ ಅಂತ ಹೇಳಿದ್ರೆ, ಬಟ್ ನೀವು ಸಡಾನಲ್ಲಿ ಎಕ್ಸ್ಪೆಕ್ಟ್ ಮಾಡಿದಷ್ಟು ಮಾಡೋಕ್ಕಾಗಲ್ಲ ಜಾಗ. ಬಟ್ ದಿಸ್ ಇಸ್ ಡೀಸೆಂಟು. ಬೇಸಿಕಲಿ ಇದು ಬೂಟ್ ಸ್ಪೇಸು 257 ಲೀಟರ್ಸ್ ಬರುತ್ತೆ ಈ ಬೂಟ್ ಸ್ಪೇಸು ನಿಮಗೆ. ಸೊ ಒಂದು ಸಲ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ನೋಡಿ. ಏನಿಲ್ಲ, ಇಲ್ಲಿ ಒಂದು ಸ್ವಲ್ಪ ನಮ್ಮದು ಲಗೇಜ್ ಅದು ಇದು ಇದೆ, ಬಟ್ ಬೂಟ್ ಸ್ಪೇಸು ಇಷ್ಟು ಸಿಗುತ್ತೆ ನಿಮಗೆ. ಸೊ ಮೇನು ಈ ಥರ ಹ್ಯಾಚ್ಬ್ಯಾಕೆಲ್ಲ ಏನಂತ ಹೇಳಿದ್ರೆ, ಹುಡುಗರುಗಳು ಓಡಿಸ್ತಾರೆ, ಜೊತೆಯಲ್ಲಿ ಫ್ಯಾಮಿಲಿ ಹೋಗ್ತಾರೆ. ಸೊ ಹಿಂದೆ ಕೂತ್ಕೊಳ್ಳೋದಕ್ಕೆ ಹೆಂಗಿದೆ ಸ್ಪೇಸ್ ಅಂತ ಹೇಳಿ ನೋಡೋಣ. ಸೊ ಫಸ್ಟು ನೀವು ಒಳಗಡೆ ಬಂದ ತಕ್ಷಣ ಈಸಿ ಟು ಎಂಟರ್ ದ ವೆಹಿಕಲ್. ಡೋರು ಪ್ರಾಪರಾಗಿ ಓಪನ್ ಆಗುತ್ತೆ, ಆರಾಮಾಗಿ ಕೂತ್ಕೊಳ್ಬೋದು ನಿಮಗೆ. ಒನ್ ವೆರಿ ಗುಡ್ ಥಿಂಗ್ ಅಬೌಟ್ ದಿಸ್ ಕಾರ್ ಏನು ಗೊತ್ತಾ, ನಿಮಗೆ ಹಿಂದೆ ಕೂತಿರೋರಿಗೆ ಪ್ರಾಪರ್ ಸ್ಪೇಸ್ ಸಿಗುತ್ತೆ. ನೀ ರೂಮೇ ಇರ್ಬೋದು ಅಥವಾ ಥೈ ಸಪೋರ್ಟೇ ಇರ್ಬೋದು. ಬಿಕಾಸ್ ನಾನು I20 ಕೂತಿ ನೋಡಿದ್ದೀನಿ ಫ್ರೆಂಡ್ಸ್ದು. ಕಂಪೇರಿಟಿವ್ಲಿ ಫೋರ್ಡ್ ಫಿಗೋದಲ್ಲಿ ತುಂಬಾ ಕಂಫರ್ಟ್ ಇದೆ. ಈವನ್ ಮಧ್ಯದಲ್ಲಿ ಕೂರೋರಿಗೂ ಅಷ್ಟೇ. ಹೆಡ್ ರೆಸ್ಟು ನಿಮಗೆ ಹೈಯರ್ ಇದರಲ್ಲಿ ಏನೂ ಬರೋದಿಲ್ಲ. ಸೊ ಬೇಸಿಕಲಿ
ಹೆಡ್ ರೆಸ್ಟನ್ನು ಮರೆತು ಬಿಡಿ, ಆ ಥರ ಏನಿಲ್ಲ. ಬಟ್ ಕೂತಾಗ ನೀವು ತುಂಬ ಕಂಫರ್ಟಬಲಾಗಿ ಕೂರ್ಬೋದು. ಹೆಡ್ ರೂಮು ಅಷ್ಟೇ ಸಫಿಷಿಯೆಂಟ್ ಆಗಿದೆ. ಸೊ ಹಿಂದೆ ಯಾರೇ ಫ್ಯಾಮಿಲಿ ಕೂತ್ರು, ಹೈಟ್ ಇರೋರು ಕೂತ್ರು, ನಾನು ಹೇಳ್ತಾ ಇರೋದು ಕುಳ್ಳ ಅಲ್ಲ, ಹೈಟ್ ಇರೋರು ಕೂತ್ರು ತುಂಬಾ ಸ್ಪೇಸ್ ಇದೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ನೀವು ಇಲ್ಲಿ ಸೀಟ್ ಏನು ನೋಡ್ತಾ ಇದ್ದೀರಾ, ಇದು ನಾನು ಹಾಕ್ಸಿರೋದು ಇಲ್ಲ, ಫ್ಯಾಬ್ರಿಕ್ ಸೀಟ್ ಬರುತ್ತೆ. ಸೊ ಈ ಸೀಟ್ ಹಾಕ್ಸಿರೋದಕ್ಕೆ ಆ್ಯಕ್ಚುಲಿ ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರ್ ಎಲ್ಲ ಈ ಥರ ಕೊಟ್ಟಿದ್ದಾರೆ. ಇಲ್ಲ ಇದು ಹೀಗೆ ಬರೋದಿಲ್ಲ, ಫಿನಿಶಿಂಗು ಸ್ವಲ್ಪ ಬೇರೆ ಥರ ಬರುತ್ತೆ. ಸೊ ಕೂತವರಿಗೆ ಫ್ರಂಟ್ ವ್ಯೂವು ಈ ಥರ ಕಾಣಿಸುತ್ತೆ. ಆ್ಯಕ್ಚುಲಿ ಇವಾಗ ಬರುತ್ತಲ್ಲ ಆ ಥರ ಇಲ್ಲಿ ಚಾರ್ಜಿಂಗ್ ಸಾಕೆಟ್ ಎಲ್ಲ ಏನೂ ಬರೋದಿಲ್ಲ. ಕಪ್ ಹೋಲ್ಡರ್ ಇವೆಲ್ಲ ಫ್ರಂಟ್ ಇರೋರಿಗೆ ಅಷ್ಟೇ. ಇಲ್ಲಿ ನಿಮಗೆ ಯಾವ ಚಾರ್ಜಿಂಗ್ ಸಾಕೆಟು ಏನೂ ಬರೋದಿಲ್ಲ. ಇವಾಗ ಫ್ರಂಟ್ ಡೋರ್ ಓಪನ್ ಮಾಡಿ ನೋಡೋಣ. ಎಸ್, ಈ ಕಾಡು ಮೇಡುಗಳಲ್ಲಿ ಇವೇ ಹುಳಗಳೇ ಇರ್ತವೆ. ನಾವು ಸಿರ್ಸಿ ಹತ್ರ ಇದ್ದೀವಿ, ನಮ್ಮ ಅಜ್ಜಿ ಮನೆ ಚಪ್ರ ಮನೆ ಹತ್ರ. ನೀವು ಇಲ್ಲಿ ನೋಡ್ಬೋದು. ಸೊ ಅಗೇನ್ ಇಲ್ಲಿ ಪವರ್ ವಿಂಡೋ ಕೊಟ್ಟಿದ್ದಾರೆ, ಇಲ್ಲಿ ಎ ಸಿದು ವೆಂಟ್ಸು, ಏರ್ ಬ್ಯಾಗ್ ಅಂತ ಕೊಟ್ಟಿದ್ದಾರೆ. ಸೊ ಪ್ಯಾಸೆಂಜರಿಗೂ ಏರ್ ಬ್ಯಾಗ್ ಬರುತ್ತೆ. 6 ಏರ್ ಬ್ಯಾಗ್ಸ್ ಎಲ್ಲ ಅಲ್ಲ, ಏನಿಲ್ಲ ಇದರಲ್ಲಿ. ಡ್ರೈವರು ಪ್ಯಾಸೆಂಜರು 2 ಬರುತ್ತೆ. ಸೊ ಆ್ಯಕ್ಚುಲಿ ಪ್ಲಾಸ್ಟಿಕ್ಕೇ ಇದ್ರೂ ಇದು ಕ್ವಾಲಿಟಿ ಫಿಟ್ ಆ್ಯಂಡ್ ಫಿನಿಶು ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ನೀವೇನಾರೋ ಇಟ್ಕೊಳ್ತೀರೋ ಸ್ವಲ್ಪ ಏನಾರೋ ಚೀಟಿಗಳು ಆ ಥರದ್ದು ಏನಾದರೂ ಟೋಲ್ದೆಲ್ಲ ಬರೋದಲ್ಲ ಮುಂಚೆ ಅಂಥದ್ದು ಏನಾದ್ರು ಇದ್ದರೆ ಇಟ್ಕೊಬೋದು. ಸ್ಮಾಲ್ ಥಿಂಗ್ಸು. ಇಲ್ಲಿ ಒಂದು ಆಕ್ಸ್ ಕೇಬಲ್ ಕೊಟ್ಟಿದ್ದಾರೆ, USB ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಅಲ್ಲಿ ಇಲ್ಲ ಫೋನ್ನ ಇಲ್ಲಿ ಹಾಕಿ ಹಿಂಗೆ ನಿಲ್ಲಿಸ್ಬೋದು, ಬಟ್ ಯಾವ ಫೋನು ನಿಲ್ಲಲ್ಲ, ಅಲ್ಲಿ ಬೀಳ್ತಾ ಇರುತ್ತೆ. ಆಮೇಲೆ ಆ್ಯಕ್ಚುಲಿ ಇಲ್ಲಿ ಡೀಸೆಂಟ್ ಸ್ಪೇಸ್ ಇದೆ. ನೀವು ವಾಟರ್ ಬಾಟ್ಲು 2 ಆರಾಮಾಗಿ ಇಡ್ಬೋದು, 1 ಲೀಟರ್ದು. ಆಮೇಲೆ ಛತ್ರಿ ಏನಾರು ಇಲ್ಲಿ ಇಡ್ಬೋದು. ಆಮೇಲೆ ಆ್ಯಕ್ಚುಲಿ ಇಲ್ಲಿ ಕೂತ್ರೂ ಅಷ್ಟೇ ಸಖತ್ತು ಸ್ಪೇಸು ಚೆನ್ನಾಗಿದೆ. ಇನ್ನು ಗ್ಲೋ ಬಾಕ್ಸು ಈ ಥರ ಇದೆ, ಡೀಸೆಂಟ್ ಇನಫ್ ಸ್ಪೇಸ್ ಫಾರ್ ದ ಗ್ಲೋ ಬಾಕ್ಸ್ ಆಲ್ಸೋ. ಇಲ್ಲೂ AC ವೆಂಟ್ಸು, ಇಲ್ಲಿ AC ವೆಂಟ್ಸು, ಇಲ್ಲಿ ಸ್ಪೀಕರ್ಸ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ನೀವು ನೋಡ್ಬೋದು ಒಂದು ಮಿರರ್ ಕೊಟ್ಟಿದ್ದಾರೆ. ಮಿರರಲ್ಲಿ ನಾವು ಈ ಥರ ಕಾಣ್ತಾ ಇದ್ದೀವಿ. ಸೊ ದಟ್ಸ್ ಇಟ್. ಈ ಕಡೆ ಮೇಯ್ನು ಇವಾಗ ಪೈಲಟ್ ಸೀಟ್ಗೆ ಹೋಗೋಣ. ಬಿಕಾಸ್ ಈ ಕಾರಿಗೆ ನಾವೇ ಪೈಲಟು, ಇದೇ ನಮ್ಮ ಜೆಟ್ಟು. ಸೊ ಡ್ರೈವರ್ ಸೈಡ್ ಬರ್ತಾ ಫಸ್ಟು ನೋಡುವ ನೀವು ಮಿರರಲ್ಲೇ ಇಂಡಿಕೇಟರ್ ಕೊಟ್ಟಿದ್ದಾರೆ. ಆಮೇಲೆ ಡೋರ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ನಾವಿಲ್ಲಿ ಆಲ್ರೆಡಿ ಒಂದು ಅಂಬ್ರೆಲಾ ಇಟ್ಬಿಟ್ಟಿದ್ದೀವಿ. ಸೊ ಇಲ್ಲಿ 4 ಪವರ್ ವಿಂಡೋಸ್ ಬರುತ್ತೆ. ಇದು ಚೈಲ್ಡ್ ಲಾಕಿಗೆ ಬೇಕಂತ ಹೇಳಿದ್ರೆ. ಸೊ ಇದೆಲ್ಲ ಮ್ಯಾನ್ಯುವಲಿ ಅಡ್ಜಸ್ಟಬಲ್ ಸೀಟ್ಸು. ನಿಮ್ಗೆ ಯಾವುದೂ ಆಟೋಮೆಟಿಕ್ಕು ಎಲೆಕ್ಟ್ರಾನಿಕ್ ಅಡ್ಜಸ್ಟಬಿಲಿಟಿ ಯಾವುದ್ರಲ್ಲೂ ಇಲ್ಲ ಅಪ್ಪ. ಸೊ ದಿಸ್ ಈಸ್ ಅವರ್ ಸೀಟ್. ಇಲ್ಲಿ ಫೋರ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಜಸ್ಟ್ ಮ್ಯೂಸಿಕ್ನ ಕಂಟ್ರೋಲ್ ಮಾಡೋದಕ್ಕೆ ಇಷ್ಟು ಆಪ್ಷನ್ಸ್ ಇದೆ. ಫಸ್ಟು ನಾನು ಕೀ ಹಾಕ್ತೀನಿ. ಆ್ಯಕ್ಚುಲಿ ಡಿಸ್ಪ್ಲೇ ತುಂಬ ಚೆನ್ನಾಗಿದೆ. ಅನಲಾಗು ಒಂದು ಸೆಮಿ ಡಿಜಿಟಲ್ ಬರುತ್ತೆ. ಅದು ಬಿಟ್ಟರೆ ನೀವು ಇಲ್ಲಿ ಬಂದರೆ ನಿಮಗೆ AC ಅಡ್ಜಸ್ಟ್ ಮಾಡ್ಕೊಳ್ಬೋದು. ಆಮೇಲೆ ಮ್ಯೂಸಿಕ್ಕು ಜಸ್ಟು ನೀವು ಬ್ಲೂಟೂತ್ ಥ್ರೂ ಕನೆಕ್ಟ್ ಮಾಡ್ಕೊಬೋದು ಫೋನು. ಆಮೇಲೆ ನಮಗೆ ಏನು ಮ್ಯೂಸಿಕ್ ಬೇಕೋ ಅದೆಲ್ಲ ಪ್ಲೇ ಮಾಡ್ಬೋದು. AC ವೆಂಟ್ಸು ಮತ್ತು ಇಲ್ಲಿ ಫೋನ್ ಇಟ್ಕೊಳ್ಬೋದು. ಇಲ್ಲೂ ಅಷ್ಟೇ ಫೋನ್ ಇಟ್ಕೊಳ್ಬೋದು ನೀವು ಆರಾಮಾಗಿ. ಇಲ್ಲೂ 2 ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ. ಇಲ್ಲಿ ಬೇಕಂದರೆ ವಾಟರ್ ಬಾಟ್ಲ್ ಏನಾರು ಇಟ್ಕೊಬೋದು. ದಟ್ ಈಸ್ ವಾಟ್ ಲೈಕ್ ಸಫಿಷಿಯೆಂಟ್ ಸ್ಪೇಸ್ ಇದೆ. ಆ್ಯಕ್ಚುಲಿ ಎಷ್ಟು ಬೇಕಷ್ಟು ಹಿಂದೆ ಹಾಕ್ಕೊಂಡು ರಾಜಾ ಥರ ಕೂತ್ಕೊಬೋದು, ಇಲ್ಲ ಮುಂದೆ ಬೇಕಂದರೆ ಮುಂದೆ ಹಾಕ್ಕೊಬೋದು ಅಷ್ಟೇ. ಬೇಸಿಕಲಿ ಇಲ್ಲಿ ನಿಮಗೆ ಹಿಂದೆ ಡಿಕ್ಕಿ ಓಪನ್ ಮಾಡ್ಕೊಳ್ಳೋದಕ್ಕೆ ಲೈಟ್ ಅಡ್ಜಸ್ಟ್ ಮಾಡ್ಕೊಬೋದು. ನಿಮಗೆ ಹೆಡ್ಲೈಟ್ ತೂತ್ರೋ ಹೆಂಗೆ ಬೇಕಂತ. ಫಾಗ್ ಲ್ಯಾಂಪ್ಸು ಹಿಂದೆದು ಮುಂದೆದು ಬರುತ್ತೆ. ಆಮೇಲೆ ಇದು ಮ್ಯಾನ್ಯುವಲ್ ಇರೋದ್ರಿಂದ ಆಕ್ಸಿಲರೇಷನ್ನು, ಬ್ರೇಕು, ಕ್ಲಚ್ಚು ಅಷ್ಟೇ. ಇಲ್ಲಿ ಒಂದು ಬಟನ್ ಇದೆ, ಇದು ಓಪನ್ ಮಾಡಿದ್ರೆ ಫ್ರಂಟು ಬಾನೆಟು ಓಪನ್ ಆಗುತ್ತೆ. ಸೊ ಅಷ್ಟೇ. ಇಲ್ಲಿ ಒಂದು ಆ್ಯಂಟನ ಕೊಡ್ತಾರೆ, ಅದನ್ನ ಕಿತ್ತು ಬಿಸಾಕ್ಬಿಟ್ಟಿದ್ದೀನಿ, ಅದಿಲ್ಲ. ಸೊ ಫೋರ್ಡಲ್ಲಿ ಆ್ಯಕ್ಚುಲಿ ಕೀ ಒಳಗಡೆ ಹೀಗೆ ಇಟ್ಟಿದ್ರೂ ನೀವು ಲಾಕ್ ಆಗೋದಿಲ್ಲ, ಆಗಬಾರ್ದು. ದಟ್ ಈಸ್ ಹೌ ಫೋರ್ಡ್ ಹ್ಯಾಸ್ ಬಿನ್ ಡಿಸೈನ್ ದೇರ್ ಕಾರ್. ನೋಡಿ ಒಂದು ಸಲ ಹೆದರಿಕೆ ಆಗುತ್ತೆ ಅಷ್ಟೇ. ಇಟ್ಸ್ ಆ್ಯಕ್ಚುಲಿ ಎ ಗುಡ್ ಥಿಂಗ್. ಸೇಫ್ಟಿ ವೈಸು ನಿಮಗೆ ಮಿಸ್ ಆಗೇನಾರ ಇದ್ದರೆ, ಒಳಗಡೆ ಕೀ ಬಿಟ್ಟರೆ ಮಕ್ಕಳಿದ್ರೆ ಏನೂ ತೊಂದರೆ ಇಲ್ಲ. ಕೀ ಕಾರ್ದು ಈ ಥರ ಕಾಣುತ್ತೆ ನಿಮಗೆ, ಫೋರ್ಡ್ ಅಂತ ಇದೆ ಇಲ್ಲಿ. ಸೊ ಇಲ್ಲಿ ಅನ್ಲಾಕು, ಲಾಕು, ಡಬಲ್ ಟೈಮ್ ಟ್ಯಾಪ್ ಮಾಡಿದ್ರೆ ಡಿಕ್ಕಿ ಬೂಟ್ ಓಪನ್ ಆಗುತ್ತೆ ಅಷ್ಟೇ. ಸೊ ವೆರಿ ಬ್ಯೂಟಿಫುಲ್ ಕಾರ್. So boys, let's take the beast for a drive. Reason to choose this car? Nothing but driving. Proper wheel spin. Yes. Rally ಹೊಡಿಬೇಕಂದ್ರೆ this is the one. Already 100 ಅಲ್ಲಿ ಇದೆ ಗುರು ಕಾರ್ ಇದು. This car is meant for driving boys, ಬೇರೆ ಏನಿಲ್ಲ. ನೋಡಿ ಫುಲ್ಲು ಆಫ್ ರೋಡ್ ಶರ್ಟ್ ಆಗಿದೆ ಈಗ. ಆ್ಯಕ್ಚುಲಿ WRC ಹೊಡಿಬೋದು ಈ ಕಾರು, ಯಾವುದಕ್ಕೂ ಕಡಿಮೆ ಇಲ್ಲ. ನಕ್ಕನ್ ಏನು ಡ್ರೈವಿಂಗ್ ಗುರು, ಪ್ರಾಪರ್ ಬೀಸ್ಟ್ ಇದು. ಫುಲ್
ಫುಲ್ಲು ಆಫ್ ರೋಡು, ಮಣ್ಣು ಚಿಂದಿ ಉಡಾಯಿಸ್ತಾ ಇದೀವಿ ಕಾರ್ನ. ಓಕೆ, ವಿ ನೀಡ್ ಹೆವಿ ಬ್ರೇಕಿಂಗ್ ಬಿಕಾಸ್ a truck has been stopped here, but the car doesn't care. It just wants to go, boys. ಸೂಪರ್ ಕ್ರೇಜಿ ಕಾರ್ ಗುರು ಇದು. ಇಂಥ ಕರ್ವಿ ರೋಡ್ಸಲ್ಲೂ ನೀವೊಂದು ಲೈನ್ ಹಿಡಿದ್ರೆ ಸಾಕು, ಫಾಲೋಸ್ ದಟ್ ಲೈನ್. ಫೋರ್ಡು ಇಂಥ ಒಳ್ಳೆ ಸೂಪರ್ ಆಗಿರೋ ಕಾರ್ ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಓಡಲಿಲ್ಲ, ಬಿಕಾಸ್ ಪೀಪಲ್ ಡೋಂಟ್ ಟ್ರೈ. ನಿಮಗೆ ಸ್ಪೋರ್ಟಿಯಾಗಿರ್ಬೇಕಾ ಕಾರು, ಅದಕ್ಕೂ ಸರಿ. ಹ್ಯಾಂಡ್ಲಿಂಗ್ ಬೇಕಾ, ಅದಕ್ಕೂ ಸರಿ. ಇಲ್ಲಾಗೋರು ನನಗೆ ಮೈಲೇಜ್ ಬೇಕಾ, ಅದಕ್ಕೂ ಸರಿ. ಬಿಕಾಸ್ ದಿಸ್ ದ ಡೀಸೆಲ್ ಇಂಜಿನ್. ನೀವು ಎಂಥ ಉಡೀಸ್ ಮಾಡಿ ಹೊಡೆದ್ರು 16 ಕಿಲೋಮೀಟ್ರ್ ಮೈಲೇಜ್ಗಂತೂ ಮೋಸ ಇಲ್ಲ. ಇಲ್ಲ ನಂಗೆ ಇದೆಲ್ಲ ಬೇಡ ಗುರು, ಮೇಂಟೆನೆನ್ಸ್ ಬೇಕು ಅಂತ ಹೇಳಿದ್ರೆ ಅದಕ್ಕೂ ಸರಿ ಗುರು ಈ ಕಾರು. ಇಂಥ ಕಾರು ನಮ್ಮ ಇಂಡಿಯಾದಲ್ಲಿ ಓಡಲಿಲ್ಲ, ನಂಗೆ ಅದು ಸಖತ್ತು ಡಿಸಪಾಯಿಂಟ್ ಆಯಿತು. ಸೊ ನೋಡಿ, ಹಿಂಗೆ ಬೇಕು ನಿಮಗೆ. ಬನ್ನಿ ಬನ್ನಿ ಅಜ್ಜಿ, ಆರಾಮಾಗಿ ಬನ್ನಿ. ಸೊ ಪ್ರಾಪರ್ ರ್ಯಾಲಿ ಕಾರ್ ಅಂತ ಅನ್ಬೋದು ಗುರು. ಆ ಲೆವೆಲಿಗೆ ಫೀಲ್ ಸಿಗುತ್ತೆ, ವೆದರ್ ಇಟ್ಸ್ ಎ ರೋಡ್ ಆರ್ ಆಫ್ ರೋಡ್. ಆಫ್ ರೋಡ್ ಇದ್ರೆ ಆ್ಯಕ್ಚುಲಿ ಫ್ಲಾಟ್ ಆಗಿರ್ಬೇಕು ಅಷ್ಟೇ ಸರ್ಫೇಸು. ತುಂಬ ಹೈಟಲ್ಲಿರೋಂಥ ಹಳ್ಳ ಕೊಳ್ಳ ಇದ್ರೆ ಯು ಹ್ಯಾವ್ ಟು ಆಬ್ವಿಯಸ್ಲಿ ಸ್ಲೋ ಡೌನ್. ಇವಾಗಂತೂ ಎಂಥ ಖರಾಬ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಅದಕ್ಕೆ ಜಿಗಿ ಫುಲ್ಲು ಸೌಂಡ್ ಹೊಡಿತಿದೆ ಕಾರು. ರೋಡ್ ನೋಡಿ ಎಷ್ಟು ಖರಾಬಾಗಿದೆ. 1 ಇಂಟು ಹಾಕು ನೋಡಲಿ ಎಲ್ಲ ಜನ. ಎಂಥ ರೋಡ್ಗಳು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಹೆಮ್ಮೆ. ಇವನು ಹೇಳಬೇಕು ನಾವು. ಆ್ಯಕ್ಚುಲಿ ಆಲ್ಮೋಸ್ಟ್ ನನ್ನ ನೆನಪಿರಂಗೆ ಮೋರ್ ದ್ಯಾನ್ ಎ ಇಯರ್ ಆಗಿದೆ ಇದು ರೋಡ್ ಮಾಡಿಲ್ಲ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಹಳ್ಳಗಳು ಹೆಂಗಿದೆ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಅಂತ ಹೇಳಿದ್ರೆ, ಈವನ್ ಇಂಥ ರೋಡ್ಗಳಲ್ಲೂ ನೋಡಿ ದಿಸ್ ಕಾರ್ ಆ್ಯಕ್ಚುಲಿ ಪರ್ಫಾರ್ಮ್ಸ್ ವೆಲ್. ಮಾತಲ್ಲಿ 1000 ಹೇಳ್ಬೋದು, ಡ್ರೈವ್ ಮಾಡೋ ಫೀಲೇನೆ ಇಂಪಾರ್ಟೆಂಟು. ನಮ್ಮ ಗಾಡಿ ಮ್ಯಾನ್ಯುವಲ್, ದ ಎಂತೂಸಿಯಾಸ್ ಕಾರ್ ಅಂತ ಹೇಳ್ಬೋದು. ಸೊ ಲೆಫ್ಟ್ ಫುಟ್ ಆನ್ ದ ಕ್ಲಚ್, AC ಆಫು, ರೈಟ್ ಫುಟ್ ಆನ್ ದ ಆಕ್ಸಲರೇಷನ್, ಫುಲ್ ವೀಲ್ ಸ್ಪಿನ್ನು ಬಾಯ್ಸ್. ಮ್ಯಾನ್ಯುವಲಲ್ಲಿ ಈ ಫೀಲ್ ಕೊಡೋದು ಯಾವುದು ಕೊಡೋಲ್ಲ. ಆಲ್ರೆಡಿ 100 ರೀಚ್ ಆಗಿದ್ದೀವಿ ನಾವು. ಅದಕ್ಕೆ ಹೇಳೋದು ಗುರು, ಇದು ಡ್ರೈವರ್ಸ್ ಕಾರ್ ಅಂತ. ಕ್ರೇಜಿ. ಸೊ ಈ ಫೀಲು ನೆನ್ಪಿಟ್ಕೊಳ್ಳಿ. ಫೀಗೋ ಅಲ್ಲಿ ನೀವೇನಾರ ಪ್ರೀವೋನ್ ನೋಡ್ತಾ ಇದ್ರು ಡೀಸೆಲ್ ವೇರಿಯಂಟಲ್ಲಿ ಅಷ್ಟೇ ನಿಮಗೆ ಈ ಫೀಲ್ ಸಿಗೋದು. ಪೆಟ್ರೋಲು ಇಷ್ಟು ಪವರ್ ಕೊಡೋದಿಲ್ಲ. ಪೆಟ್ರೋಲ್ ಬೇಸಿಕಲಿ ನಿಮಗೆ ಆಲ್ಮೋಸ್ಟ್ 1 lakh ಕಡಿಮೆ ಆಗುತ್ತೆ ನೀವು ಯಾವುದೇ ವೇರಿಯಂಟ್ ತೊಗೊಂಡ್ರು. ಪೆಟ್ರೋಲಲ್ಲಿ 1.2 ಲೀಟರ್ ಇಂಜಿನ್ ಬರೋದು, 4 ಸಿಲಿಂಡರೇ. ಆದರೆ ಅದು ಜಸ್ಟ್ ನಿಮಗೆ 87 bhp ಪ್ರೊಡ್ಯೂಸ್ ಮಾಡುತ್ತೆ. ಹಾಗೇನೆ 112 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ವೆರಾಸ್ ಡೀಸೆಲ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೆ, 1.5 ಲೀಟರ್ ಟರ್ಬೋ ಡೀಸೆಲ್, 210 ನ್ಯೂಟನ್ ಮೀಟರ್ಸ್ ಆಫ್ ಫ್ರೀಕಿಂಗ್ ಟಾರ್ಕ್, ಜೊತೆಗೆ 100 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಇದು ಬೀಸ್ಟ್. ನಮ್ಮ ಹತ್ರ ಇರೋದು ಮಿಡ್ ವೇರಿಯಂಟು, ಟಾಪ್ಗಿಂತ ಒಂದು ಡೌನು ಟ್ರೆಂಡ್ ಅಂತ. ಟಾಪ್ ವೇರಿಯಂಟು ಟೈಟಾನಿಯಮ್ಗೆ ಹೋಯ್ತು ಅಂತ ಹೇಳಿದ್ರೆ ನಿಮಗೆ ಇದರ ಪೆಟ್ರೋಲ್ ಆರ್ ಡೀಸೆಲು ನಿಮಗೆ ಇನ್ನೂ ಸುಮಾರು ಚೇಂಜಸ್ ಬರುತ್ತೆ. ಬೇಸಿಕಲಿ ನಿಮಗೆ ಇದರಲ್ಲಿ ABS ಬರೋದಿಲ್ಲ. ಆ ಟೈಮಲ್ಲಿ ನನಗೆ ABS ಇಂಪಾರ್ಟೆನ್ಸ್ ಗೊತ್ತಿದ್ರೂ ನಮಗೆ ಅಷ್ಟು ದುಡ್ಡು ಅಡ್ಜಸ್ಟ್ ಮಾಡೋದು ಕಷ್ಟ ಇತ್ತು ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಬಟ್ ಓನ್ಲಿ ರಿಗ್ರೆಟ್ ದಟ್ ಐ ಹ್ಯಾವ್ ಅಬೌಟ್ ದಿಸ್ ಕಾರ್ ಏನಂತ ಹೇಳಿದ್ರೆ, ನಾನು ABS ಇರೋ ವೇರಿಯಂಟ್ ತೊಗೋಬೇಕಿತ್ತು ಅಂತ. ಅದು ಬಿಟ್ಟರೆ ಇನ್ನೆಲ್ಲದು ಪರ್ಫೆಕ್ಟು. ABS, EBD ಬರುತ್ತೆ, ಜೊತೆಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ ಟೈಟಾನಿಯಂ ವೇರಿಯಂಟ್ ಹೋದರೆ. ಇದಕ್ಕಿಂತ ಇನ್ನೂ ಒಂದು ಬೇಸ್ ವೇರಿಯಂಟ್ ಕೂಡ ಬರುತ್ತೆ. ಬೇಸ್ ವೇರಿಯಂಟ್ಗೆ ಹೋದರೆ ನಿಮಗೆ ಪವರ್ ವಿಂಡೋ ಬರೋದಿಲ್ಲ. ಲೈಕ್ ಟೂ ಮಚ್ ಕಾಸ್ಟ್ ಕಟ್ಟಿಂಗ್ ಅಂತ ಅಂದ್ಕೊಳ್ಳಿ. ಇರೋ ಏರ್ ಬ್ಯಾಗ್ ಏನಿದೆ ಅದು ಬರೋದಿಲ್ಲ. ಬೇಸಿಕಲಿ ತುಂಬಾ ಕಾಸ್ಟ್ ಕಟ್ಟಿಂಗು ಇದೆ. ಸೊ ದ್ಯಾಟ್ ಈಸ್ ದ ಡಿಫ್ರೆನ್ಸ್. ತೊಗೊಂಡ್ರೆ ಇದರಲ್ಲಿ ಟೈಟಾನಿಯಮ್ಗೆ ಹೋಗ್ಬಿಡ್ಬೇಕು. ಆನ್ ರೋಡು ಐ ಥಿಂಕ್ ಅರೌಂಡ್ ಅವಾಗ 9 lakh ಸಮಥಿಂಗಿಗೆಲ್ಲ ಬಂದ್ಬಿಡೋದು ಡೀಸೆಲ್ಗೆ ಹೋಗ್ತೀರ ಅಂತ ಹೇಳಿದ್ರೆ. ನಮ್ಮದೇ ಅರೌಂಡು 8 lakh ಸಮಥಿಂಗ್ ಏನೋ ಆಗಿತ್ತು ಇದು ಡೀಸೆಲ್ಗೆ. ದಿಸ್ ಈಸ್ ವೆರಿ ಮಚ್ ವ್ಯಾಲ್ಯೂ ಫಾರ್ ಮನಿ. ತೋರಿಸ್ತೀನಿ ಮತ್ತೆ ಯಾಕೆ ಅಂತ. ಲೆಟ್ಸ್ ಡೂ ಎ ಲಾಂಚ್ ಒನ್ಸ್ ಅಗೈನ್. ಗೇರ್ ಶಿಫ್ಟ್ ಮಾಡೋದು ಇದೆಯಲ್ಲ, ಆ ಫೀಲೇ ಬೇರೆ ಗುರು. ಟ್ರಸ್ಟ್ ಮೀ, ಲಾಂಚ್ ಮಾಡೋದಷ್ಟೇ ಅಲ್ಲ, ಈವನ್ ಇಫ್ ಯು ಆರ್ ಪುಟಿಂಗ್ ದಿಸ್ ಕಾರ್ ಥ್ರೂ ದ ಕರ್ವ್ಸ್, ಥ್ರೂ ದ ಕಾರ್ನರ್ಸ್, ಹಾರ್ಡಾಗಿ
ಕ್ರೇಜಿ ಹ್ಯಾಂಡ್ಲಿಂಗ್ ಇದೆ ಗುರು ಕಾರ್ ಇದು. ಸೊ ಈವನ್ ಬ್ರೇಕಿಂಗ್ ಕೂಡ ತುಂಬ ಚೆನ್ನಾಗಿದೆ. ಬಟ್ ಐ ರಿಯಲಿ ರಿಗ್ರೆಟ್ ನಾಟ್ ಹ್ಯಾವಿಂಗ್ ದ ABS ಒನ್. ನೋಡಿ ಫುಲ್ ಬ್ರೇಕ್ ಮಾಡ್ತೀನಿ. ಸೊ ABS ಇಲ್ಲ ಅಂತ ಹೇಳಿದಾಗ ಬ್ರೇಕ್ ಮಾಡೋದಕ್ಕೆ ಒಂದು ಟೆಕ್ನಿಕ್ ಇರುತ್ತೆ. ಲಾಕ್ ಆದ ತಕ್ಷಣ ಬಿಟ್ಟು ಮತ್ತೆ ಹಿಡಿಬೇಕು. ಅದು ಹೆಂಗೆ ಗೊತ್ತಾ, ಕಚ್ಕೋಬೇಕು ಬ್ರೇಕು, ಆದರೆ ಲಾಕ್ ಆಗಬಾರ್ದು. ಆ ಥರ ABS ಇರೋ ಮಾಡೆಲ್ ನೀವೇನಾರ ಈ ಗಾಡಿ ಎತ್ಕೊಂಡ್ಬಿಟ್ರೆ ಪೀಸು ಗುರು. ಲೈಕ್ ನಿಮಗೆ ಬ್ರೇಕಿಂಗ್ ಪರ್ಫಾರ್ಮೆನ್ಸು ಚೆನ್ನಾಗೇ ಸಿಗ್ದಂಗೆ ಅರ್ಥ. ನೀವು 1000 ಹೇಳಿ 1000 ಕೊಡಿ, ಜನಕ್ಕೆ ಕೊನೆಯಲ್ಲಿ ಬೇಕಾಗಿರೋದು ಮೈಲೇಜ್. ಡೀಸೆಲ್ ವೇರಿಯಂಟ್ಗೆ ಹೋಯ್ತು ಇದಕ್ಕೆ ಅಂತ ಹೇಳಿದ್ರೆ ಮೈಲೇಜು ನಾನು ನೋಡಿಸ್ತಿದ್ದೀನಲ್ಲ ಹೆಂಗೆ, ಆಲ್ಮೋಸ್ಟ್ ಆಲ್ವೇಸ್ ಪುಷಿಂಗ್ ಗೋಯಿಂಗ್ ಥ್ರೂ ದ ಲಿಮಿಟ್ಸ್ ಆಫ್ ದ ಕಾರ್. ನೀವು ಅಷ್ಟು ಮಾಡಿದ್ರು 16 ಕಡಿಮೆ ಎಲ್ಲೂ ಕೊಡೋಲ್ಲ. ನಾನು ಅದರಲ್ಲೂ ಟೈರ್ಸ್ ಸ್ವಲ್ಪ ಅಪ್ಸೈಸ್ ಮಾಡಿದ್ದೀನಿ ಟು ಗೆಟ್ ಲಿಟಲ್ ಮೋರ್ ಟ್ರ್ಯಾಕ್ಷನ್. ಇದರಲ್ಲಿ ಎಲೆಕ್ಟ್ರಾನಿಕ್ಸಲ್ಲಿ ನಿಮಗೆ ಏನೂ ಬರಲ್ಲ, ಟ್ರ್ಯಾಕ್ಷನ್ ಎಲ್ಲ ಏನೂ ಬರೋದಿಲ್ಲ. ಬಟ್ ಇಷ್ಟೆಲ್ಲ ಮಾಡಿದ್ರು ಅಷ್ಟು ಮೈಲೇಜ್ ಬರುತ್ತೆ. ನಾನು ಒಂದ್ಸಲ ನನ್ನ ಫ್ರೆಂಡ್ ಸುಮಂತು ಚಿಕ್ಕಮಂಗ್ಳೂರು ಟು ಬ್ಯಾಂಗ್ಳೂರು ಕಷ್ಟ ಸುಖ ಮಾತಾಡ್ಕೊಂಡು ಬರ್ತಾಯಿದ್ವಿ ಬಿಟ್ವೀನ್ ದ 60 and 70. ಆ ಸ್ಪೀಡಲ್ಲಿ ಆರಾಮಾಗಿ ಲೈಟ್ ಫೆದರ್ ಟಚ್ ಥರ ಥ್ರಾಟಲ್ ಕೊಟ್ಕೊಂಡು ಈ ಕಾರಲ್ಲಿ ಬ್ಯಾಕ್ ಇನ್ ದ ಡೇಸ್. ಆಗ 24-25 ಬಂದಿದೆ ನಂಗೆ ಮೈಲೇಜು. ನಾನು ಜಸ್ಟ್ ಸ್ಪೀಡೋ ಡಯಲಲ್ಲಿ ತೋರಿಸೋದು ಹೇಳ್ತಾ ಇರೋದಲ್ಲ ನಿಮಗೆ. ಆ್ಯಕ್ಚುಲಿ ಇಟ್ ಇಸ್ ಗಿವನ್ ದಟ್ ಮಚ್ ಮೈಲೇಜ್. ನೀವು ಡೀಸೆಂಟಾಗಿ ಏನಾರ ಡ್ರೈವ್ ಮಾಡ್ತೀರಾ ಅಂದರೆ 18-20 ಅಂತೂ ಈ ಕಾರ್ದು ಮೈಲೇಜು ಮೋಸ ಇಲ್ಲ ಗುರು. ಅಷ್ಟು ಸಗದಾಗಿ ಮೈಲೇಜ್ ಬರುತ್ತೆ. ನೀವು ಏನು ಹೊಡೆದಾಡಿದ್ರು 15-14 ಕಡಿಮೆ ಬರೋದೇ ಇಲ್ಲ. ವಾಟ್ ಮೋರ್ ಡು ಯು ನೀಡ್? ಯು ಹ್ಯಾವ್ ಪರ್ಫಾರ್ಮೆನ್ಸ್, ಯು ಹ್ಯಾವ್ ಮೈಲೇಜ್. ಇನ್ನು ಸರ್ವೀಸು ನಾನು ಅದಕ್ಕೆ ಹೇಳಿದ್ದು, ಐ ಹ್ಯಾವ್ ಟು ಟೆಲ್ ಯು ದ ಓನರ್ಶಿಪ್ ಎಕ್ಸ್ಪೀರಿಯನ್ಸ್ ಆಫ್ ಅ ಫೋರ್ಡ್ ಕಾರ್. ಫೋರ್ಡ್ ದೇ ಪ್ರೊಡ್ಯೂಸ್ ವೆರಿ ಗುಡ್ ಕಾರ್ಸ್. ನೀವು ಎಂಡೇವರ್ ನೋಡಿರ್ಬೋದು, ಇಲ್ಲ ಫೋರ್ಡ್ ಇಕೋಸ್ಪೋರ್ಟ್ಸು, ಫೀಗೋ, ದೀಸ್ ಆರ್ ಲೈಕ್ ಸೂಪರ್ ಕಾರ್ಸ್. ಏನಂದರೆ ಫೋರ್ಡು ಇಂಡಿಯಾದಲ್ಲಿ ಒಳ್ಳೆ ಕಾರ್ ಬಿಟ್ಟಿದ್ರು ನಮ್ಮ ಜನ ಅದನ್ನು ನೋಡಲಿಲ್ಲ. ಅದು ಹೆಂಗೆ ಅಂತ ಹೇಳಿದ್ರೆ ಕುರಿ ಗುಂಪಲ್ಲಿ ಹೋದಂಗೆ ಮಾರುತಿ ಅಷ್ಟೇ. ಮೇಂಟೆನೆನ್ಸ್ ಕಾಸ್ಟ್ಲಿ ಅಂತ ಬಂದ್ಬಿಟ್ಟಿದೆ ಜನಕ್ಕೆ ಮೆಂಟಾಲಿಟಿ ಫೋರ್ಡ್ದು. ಆ್ಯಕ್ಚುಲಿ ಇಟ್ಸ್ ವೆರಿ 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 ಡೀಸೆಂಟ್ ಪ್ರೈಸಿಂಗ್ ಸರ್ವಿಸಿಂಗ್ ನೀವು ನೋಡ್ತೀರಾ ಅಂತ ಹೇಳಿದ್ರೆ. ನಿಮಗೆ ಏನಾರ ಈ ಕಾರು ಆ್ಯಕ್ಚುಲಿ ಇಯರ್ಲಿ ಸರ್ವಿಸ್ ನೋಡ್ತೀರಾ ಅಂತ ಹೇಳಿದ್ರೆ 10,000 ಕಿಲೋಮೀಟರ್ಸ್ ಇಲ್ಲ 1 year, ವಿಚ್ ಎವರ್ ಕಮ್ಸ್ ಅರ್ಲಿ. ಅದರಲ್ಲಿ 1 ವರ್ಷಕ್ಕೆ ನಿಮಗೆ ನಾರ್ಮಲ್ ಏನಾರ ಸರ್ವಿಸಿಂಗ್ ಮಾಡಿಸ್ತೀರಾ ಅಂತ ಹೇಳಿದ್ರೆ ಅರೌಂಡು 5,000 to 10,000 ಬರುತ್ತೆ ಅಷ್ಟೇ. ನಿಮಗೆ ಬ್ರೇಕ್ ಪ್ಯಾಡ್ಸು ಅದು ಇದು ಏನಾರು ಹೋಗಿದೆ ಇಂಥದ್ದು ಅಂತ ಹೇಳಿದ್ರೆ ಒಂಚೂರು ವೇರ್ ಆ್ಯಂಡ್ ಟೈರ್ ನಿಮಗೆ ಬರುತ್ತೆ. ಟೈರ್ಸು ಇದೆಲ್ಲ ಎಲ್ಲ ಗಾಡಿಯಲ್ಲೂ ಬರೋದು. ಅದನ್ನು ಬಿಟ್ಟರೆ ಆ್ಯಕ್ಚುಲಿ ಇದು ಏನೂ ಕಾಸ್ಟು ಜಾಸ್ತಿ ಆಗಿಲ್ಲ. ನಾನು ಇವಾಗ 71,000 ಓಡಿದೆ ಗಾಡಿ. 9 year ಕಂಪ್ಲೀಟ್ ಆಗುತ್ತೆ ಇನ್ನೊಂದು 2 monthsಗೆ. 71,000ಅಲ್ಲಿ ಆ್ಯಕ್ಚುಲಿ ಕಾರಿಗೆ ನಾನು ತುಂಬ ಮೇಜರಾಗಿ ಏನೂ ಖರ್ಚು ಮಾಡಿಲ್ಲ. ಒಂದೇ ಒಂದು ನನಗೆ ಟರ್ಬೋ ಹಾಳಾಗಿತ್ತು ಒಂದ್ಸರಿ, ಅದನ್ನೊಂದು ರೀಪ್ಲೇಸ್ ಮಾಡಿದ್ದೀನಿ. ಬಿಟ್ಟರೆ ಇನ್ನೇನು ನಾನು ಮೇಜರಾಗಿ ಟೈರ್ಸ್ ಎಲ್ಲ ಬಿಡಿ, ಅದು ನೀವು ಪರ್ಸ್ನಲ್ ಯೂಸೇಜು, ಟೈರ್ಸು, ಬ್ರೇಕ್ಸು, ಆಲ್ ದೀಸ್ ಥಿಂಗ್ಸ್ ಯು ಇಗ್ನೋರ್ ಆಲ್ ದೀಸ್ ಥಿಂಗ್ಸ್. ಮೇಜರಾಗಿ ಗಾಡಿಯಲ್ಲಿ ಬೇರೆ ಏನೂ ಪ್ರಾಬ್ಲಮ್ ಬಂದಿಲ್ಲ ನನಗೆ. ಹಾಗೆ ಸರ್ವಿಸಿಂಗ್ ಕಾಸ್ಟು ಅಷ್ಟೇ. ಜಸ್ಟ್ ಸರ್ವಿಸ್ನ ಕನ್ಸಿಡರ್ ಮಾಡಿದಂಗೆ ಯಾವಾಗೂ 5,000 to 10,000 ಒಳಗಡೆ ಬಂದಿದೆ. ಸೊ ಇಟ್ಸ್ ಅ ರಿಯಲಿ ಬ್ಯೂಟಿಫುಲ್ ಅಂಡರ್ ರೇಟೆಡ್ ಕಾರ್ ಅಂತಲೇ ಹೇಳ್ಬೋದು. ಲಾಸ್ಟ್ ಟೈಮ್ ಒನ್ ಮೋರ್ ಟೈಮ್ ಲಾಂಚು. ಫೀಲ್ಸ್ ವಿ ನೀಡ್ ದ ಫೀಲ್ಸ್ ಬಾಯ್ಸ್. ಅದೊಂದೇ ರೀಸನಿಗೆ ನನಗೆ ಬೇರೆ ಕಾರು ಟ್ರೈ ಮಾಡಿದ್ರು ಒಂದೊಳ್ಳೆ ಫೀಲ್ ಸಿಗಬೇಕು. ನಾನು ಆಲ್ರೆಡಿ ನೀವು ಇವಾಗ ಎಷ್ಟೊಂದು ಕಾರ್ಸು ಬರೋದು ನೋಡ್ತಾ ಇದ್ದೀರಾ. ಕಾರ್ಸಲ್ಲಿ ಫೀಚರ್ಸ್ ಜಾಸ್ತಿ ಆಗ್ತಾ ಇದೆ ಅಷ್ಟೇ ಹೊರತು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಹ್ಯಾಚ್ ಬ್ಯಾಗ್ಸು ಇಲ್ಲ ಸೆಡಾನ್ಸು ಬರ್ತಾ ಇರೋದು ತುಂಬಾ ಕಡಿಮೆ. ಯು ಸ್ಟಿಲ್ ಹ್ಯಾವ್ VW ವರ್ಟಸ್ ಆ್ಯಂಡ್ ಆಲ್. ಅದರಲ್ಲಿ ನಿಮಗೆ ಆದರೆ ಏನು ಗೊತ್ತಾ, ಸೇಮ್ 1.5 ಲೀಟರೇ ಬರುತ್ತೆ. ಒಂಚೂರು ನಿಮಗೆ ಪವರು ಅಫ್ಕೋರ್ಸ್ ಜಾಸ್ತಿ ಬರುತ್ತೆ, ಬಟ್ ಸಿಗ್ನಿಫಿಕೆಂಟ್ಲಿ ತುಂಬ ಏನು ಡಿಫ್ರೆನ್ಸ್ ಆಗೋದಿಲ್ಲ. ದಟ್ ಇಸ್ ದ ಡಿಫ್ರೆನ್ಸ್. ನೀವು ಕಬ್ಬಿನ ಹಾಲಿಂದು ಗಾಡಿಗಳು ನೋಡಿದ್ರಿ, ಈ ಊರಲ್ಲಿ ಫುಲ್ಲು ಕಬ್ಬಿನ ಹಾಲು ನಿಮಗೆ ಬೇಜಾನ್ ಸಿಗುತ್ತೆ, ಫೇಮಸ್ಸು. ನಾವು ಯಾವಾಗಾದ್ರೂ ಹೋಗುವಾಗೆಲ್ಲ ಕುಡಿತಾ ಇರ್ತೀವಿ. ಇವರಲ್ಲಿ ನೋಡಿ ಫುಲ್ ಕಬ್ಬಿನ ಹಾಲು ಅಂಗಡಿಗಳು. ಯಾವೂರು ಪ್ರೀತಿ ಇದು? ಒಟ್ಟಿನಲ್ಲಿ ಅಕ್ಕಿ ಹಾಲೂರು ಆ ಕಡೆ ಸೈಡೆಲ್ಲೋ ಇದ್ದೀವಿ ನಾವು, ಅಷ್ಟೇ ಹೇಳೋದು. ಹಾವೇರಿಗೂ ಮುಂಚೆ ಇವರು ಊರ ಹೆಸರೇನಾದ್ರು ನಿಮಗೆ ಗೊತ್ತಿರೋ ಕಮೆಂಟ್ಸ್ ಹಾಕಿ ಆ್ಯಸ್ ಯೂಶ್ವಲ್. ಸೊ ದಟ್ ಈಸ್ ವಾಟ್ ಐ ವಾಸ್ ಟ್ರೈಂಗ್ ಟು ಸೇ. ಗಾಡಿ ಸಗದಾಗಿದೆ. ಆ್ಯಕ್ಚುಲಿ ನೀವು ಪೋಲೋ ಯಾವ ಥರ ಈ ಥರ ಪರ್ಫಾರ್ಮೆನ್ಸ್ ಹ್ಯಾಚ್ ಬ್ಯಾಗ್ಗಳೆಲ್ಲ ನೋಡ್ತಿರಲ್ಲ, ಆ ಒಂದು ಲೆವೆಲಿಗೆ ಇರೋವಂಥ ಕಾರು ಇದು. 2021 ಫೋರ್ಡ್ ಕ್ವಿಟ್ ಇಂಡಿಯಾ ಬಿಕಾಸ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದ ಸೇಲ್ ಸಿಕ್ಕಿಲ್ಲ ಅವರಿಗೆ. ಬಿಕಾಸ್ ನಮ್ಮ ಜನ ಹೇಳ್ದೆ ಅಲ್ಲ, ಒಳ್ಳೆ ಕಾರ್ ಇದೆ ನೋಡಿ ಅಂದರೂ ನೋಡೋದಿಲ್ಲ. ಹೌ ಮೆನಿ ಆಫ್ ಯು ಹ್ಯಾವ್ ಟ್ರೈಡ್ ದಿಸ್ ಕಾರ್ ಹೇಳಿ ನನಗೆ, ನಿಜವಾಗ್ಲೂ ಹೇಳಿ. ನೀವು ಯಾರು ಹ್ಯಾಚ್ ಬ್ಯಾಕ್ ನೋಡ್ತಿರೋ ನೀವು ನೋಡೂ ಇರೋದಿಲ್ಲ.
ಹೋಗ್ಬಿಟ್ಟು ಮನುಷ್ಯ ನೋಡಬೇಕು, ಅವಾಗೇ ಗೊತ್ತಾಗೋದು. ನೀವೊಂದು ಕಾರು ಒಂದು ಬೈಕಿಗೆ ಇನ್ವೆಸ್ಟ್ ಮಾಡ್ತಾ ಇರ್ತೀರ, ದುಡ್ಡು ಹಾಕ್ತಾ ಇರ್ತೀರಾ ಅಂತ ಹೇಳಿದ್ರೆ ಅದನ್ನು ಯಾವಾಗೂ ನೀವು ಟ್ರೈ ಮಾಡಿ ನೋಡಬೇಕು. ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ದುಡ್ಡು ಹಾಕ್ತಾ ಇದ್ದೀನಿ, ಇದು ಸಿಗ್ತಾ ಇದೆ ನನಗೆ ಅಂತ. ನೀವು ಅದನ್ನ ಇಷ್ಟಪಡಿಬಿಡಿ, ದಟ್ ಈಸ್ ಸೆಕೆಂಡರಿ, ಬಟ್ ಗೋ ಆ್ಯಂಡ್ ಟ್ರೈ ಇಟ್, ಫೀಲ್ ಇಟ್, ಅದು ಇಂಪಾರ್ಟೆಂಟು. ನೈಟ್ ಟೈಮ್ ಏನಾರ ನೀವು ಕಾರಲ್ಲಿ ಹೋಗ್ತೀರಾ ಅಂದರೆ ಸಖತ್ ಚೆನ್ನಾಗಿ ಅನಿಸುತ್ತೆ. ಈ ಬ್ಲೂಯಿಶಲ್ಲಿರೋ ಅಂಥ ಲೈಟ್ ಕಾಣುತ್ತೆ, ಸಖತ್ ಚೆನ್ನಾಗಿರುತ್ತೆ. ಒಳಗಡೆ ಕೂತಾಗ ಆ ಫೀಲು ಬೇರೆ. ಇನ್ನು ಹೆಡ್ಲೈಟ್ ನೋಡ್ತೀರಾ ಅಂತ ಹೇಳಿದ್ರೆ ಲೋ ಬೀಮು ಈ ಥರ ಕಾಣುತ್ತೆ ನಿಮಗೆ, ಹೈ ಬೀಮ್ ಹಾಕಿದ್ರೆ ಈ ಥರ ಕಾಣುತ್ತೆ. ಡೀಸೆಂಟಾಗಿದೆ, ಬಟ್ ನೀವು ಹೆಡ್ಲೈಟ್ನ ಈ LED ಲೈಟ್ಸ್ ಎಲ್ಲ ಬರುತ್ತಲ್ಲ ಹತ್ರ ಅಷ್ಟು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇದು ಡೀಸೆಂಟಾಗಿ ಎಲ್ಲಾರು ಹೈವೇಲಿ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ ಕಾಣಿಸುತ್ತೆ. ಬಟ್ ಹೈವೇಗಿಂತ ನೀವು ಎಲ್ಲಾದರೂ ಮರಗಳೆಲ್ಲ ಇರುತ್ತೆ ಸುತ್ತಲೂ ಡೆನ್ಸ್ ಆಗಿರೋ ಅಂಥ ಕಡೆ ಎಲ್ಲ ಹೋಯ್ತು ಅಂತ ಹೇಳಿದ್ರೆ ಆವಾಗ ನಿಮಗೆ ಹೆಡ್ಲೈಟು ತುಂಬ ಚೆನ್ನಾಗಿ ಕಾಣುತ್ತೆ. ಹೈವೇಗೆ ಬಂದ ತಕ್ಷಣ ಡಿಸ್ಪರ್ಸ್ ಆಗಿಬಿಡುತ್ತಲ್ಲ ಲೈಟು, ಆವಾಗ ಅಷ್ಟು ಗೊತ್ತಾಗೋದಿಲ್ಲ ನಮಗೆ. ಸೊ ದಟ್ಸ್ ಹೌ ಇಟ್ ಈಸ್ ಎಟ್ ನೈಟ್. ವಿ ಆರ್ ಆನ್ ದ ಹೈವೇ ಫೈನಲಿ. ಹೈವೇಯಲ್ಲಿ 0 to 100 ತೋರಿಸ್ತೀನಿ ನಿಮಗೆ ಎಲ್ಲ. ಆಫ್ಕೋರ್ಸ್ ಇದು ಫ್ರಂಟ್ ವೀಲ್ ಡ್ರೈವು ಬರೋದು ಕಾರ್ಗಳು. ಸೊ ಸ್ವಲ್ಪ ಡೀಸೆಂಟ್ ಲಾಂಚ್ ಮಾಡ್ತೀನಿ. ಡೀಸೆಂಟ್ ಮಾಡಿದ್ರು ತಡೀತಾ ಇಲ್ಲ. ಲೆಟ್ಸ್ ಸಿ 0 to 100. 0 to 100 ಆಗಾಗಿದೆ. ಕೌಂಟ್ ಡೌನ್ ನೀವು ನೋಡ್ಕೊಳ್ಳಿ. ಇದೆ ಗಾಡಿ, ಆ್ಯಕ್ಚುಲಿ 160 ಹತ್ರ ಇದೆ. ಇವಾಗ 5th ಗೇರು. ಹೋಗಿದೆ ಗುರು ಗಾಡಿ. ದಟ್ಸ್ ವಾಟ್ ಐ ಟೋಲ್ಡ್ ಯು ಗೈಸ್. ಆ್ಯಂಡ್ ಕ್ಯಾಬಿನ್ ಒಳಗಡೆ ನಾಯ್ಸು ನಿಮಗೆ ತುಂಬ ಏನೂ ಬರೋದಿಲ್ಲ. ಕೆಲವು ಕಡೆ ರೋಡ್ಸು ಚೆನ್ನಾಗಿಲ್ಲ ಅಂತ ಹೇಳಿದಾಗ ನಿಮಗೆ ಒಳಗಡೆ ಒಂಚೂರು ಸೌಂಡ್ ಬರುತ್ತೆ. ಬಟ್ ರೋಡ್ ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಮಗೆ ಆ್ಯಕ್ಚುಲಿ ಔಟ್ಸೈಡ್ ರೋಡ್ದು ನಾಯ್ಸು ತುಂಬ ಏನೂ ಒಳಗಡೆ ಬರೋದಿಲ್ಲ. ಸೊ ಐ ಥಿಂಕ್ ಗೋವಾಗೆ ಮೋಟೋವರ್ಸ್ ಮಾಡಿದರು ಗೋವಾದಲ್ಲಿ. ಸೊ ಎಲ್ಲ ಆರಿ ಬಾಯ್ಸು ಹೋಗಿ ಮುಗಿಸ್ಕೊಂಡು ಇವತ್ತು ಸಂಡೇ ವಾಪಸ್ ಹೋಗ್ತಾ ಇದ್ದಾರೆ ಎಲ್ಲ. ದಟ್ ಈಸ್ ವೈ ನಮಗೆ ಹೋಗ್ತಾ ಹೋಗ್ತಾ ಇನ್ನೂ ಸುಮಾರು ಆರಿ ಗಾಡಿಗಳು ಸಿಗುತ್ತೆ ಇವತ್ತು ಹೈವೇಲಿ ಡೆಫಿನೆಟ್ಲಿ. ಗಾಡಿದು ಸ್ಟೀರಿಂಗು ಕೂಡ ಅಷ್ಟೇ ಸಖತ್ತು ಲೈಟಾಗಿದೆ, ತುಂಬ ಹೆವಿ ಫೀಲ್ ಆಗೋದಿಲ್ಲ. ಸ್ಟೀರಿಂಗು ನಿಮಗೆ ಟಿಲ್ಟ್ ಇದೆ, ಟೆಲಿಸ್ಕೋಪಿಕ್ ಇಲ್ಲ. ಸೊ ದಿಸ್ ಈಸ್ ಮೈ 9 years ಆಫ್ ಓನರ್ಶಿಪ್ ಎಕ್ಸ್ಪೀರಿಯನ್ಸ್, ಡ್ರೈವ್ ರಿವ್ಯೂ. ಸೊ ನೀವೇನಾರು ಮಾರ್ಕೆಟಲ್ಲಿ ಒಂದು ಒಳ್ಳೆ ಪ್ರೀಬೋಂಡ್ ಕಾರು ಹ್ಯಾಚ್ ಬ್ಯಾಕ್ ಏನಾರು ನೋಡ್ತಾ ಇದ್ದರೆ ಡೆಫಿನೆಟ್ಲಿ ಕನ್ಸಿಡರ್ ದಿಸ್ ಕಾರ್. ಆದರೆ ಒಳ್ಳೆ ಓನರ್ ಹತ್ರ ಇದು ಗಾಡಿ ಚೆನ್ನಾಗಿ ಮೇಂಟೈನ್ ಆಗಿರಬೇಕು. ಕೀಪ್ ದಟ್ ಇನ್ ಮೈಂಡ್. ಹೋದರೆ ಡೀಸೆಲ್ಗೆ ಹೋಗಿ, ಪೆಟ್ರೋಲ್ ಈಸ್ ಓಕೆ, ಬಟ್ ಇಫ್ ಯು ವಾಂಟ್ ಸಮ್ ಪರ್ಫಾರ್ಮೆನ್ಸ್ ಗೋ ಫಾರ್ ದ ಡೀಸೆಲ್ ಅಷ್ಟೇ. ಸೊ ನಿಮ್ಗೇನು ಅನ್ನಿಸ್ತು ಈ ಕಾರ್ ಬಗ್ಗೆ? ಗೊತ್ತಿತ್ತಾ ನಿಮಗೆ ಈ ಕಾರು ಇಷ್ಟು ಒಳ್ಳೆ ಸಖತ್ತಾಗಿರೋ ಕಾರು ಅಂತ, ಅಥವಾ ಗೊತ್ತಿರಲಿಲ್ವಾ ಏನು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ನಿಮ್ಮ ಫೇವ್ರೇಟ್ ಹಾಟ್ ಹ್ಯಾಚ್ ಯಾವುದು ಅಂತ ಕೂಡ ತಿಳಿಸಿ. ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್ ಗೈಸ್, ಸಿ ಯು, ಬಾಯ್.